ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆಯುವ ಈ ಕ್ರೀಡೋತ್ಸವ ಇದು ಸಾಂಪ್ರದಾಯಿಕವಾದಂತಹ ಕ್ರೀಡೆ, ಹಾಗೆಯೇ ಪ್ರಾಚೀನ ಕಾಲದ ಕ್ರೀಡೆಗಳನ್ನು ಒಳಗೊಂಡಿದೆ. ಇಂದಿನ ಕ್ರೀಡೆಯ ಪ್ರಕಾರಗಳಲ್ಲಿ ನೀರು ಸಹಜತೆ, ಪ್ರಕೃತಿಯ ಜೊತೆಗೆ ಒಂದು ವಿಶೇಷ ಬಾಂಧವ್ಯ ಅದು ಪ್ರತಿಫಲಿತವಾಗಿದೆ. ಅಂತಹ ಆಟಗಳು ಇವತ್ತು ಮಾಯವಾಗ್ತಾ ಇದೆ. ಅದನ್ನು ಮತ್ತೆ ಪುನಃ ನಾವು ಬೆಳಕಿಗೆ ತರಬೇಕು ಎಂಬ ಉದ್ದೇಶದಲ್ಲಿ ಜಾನಪದ ಕ್ರೀಡೆಗಳನ್ನು ಕೃಷ್ಣ ಅವತಾರವಾದಾಗ ಗೋಕುಲದಲ್ಲಿ ಯಾವ ಯಾವ ಕ್ರೀಡೆಗಳನ್ನು ಆಡ್ತಾ ಇದ್ರೋ ಅದೇ ಕ್ರೀಡೆಗಳನ್ನು ಮತ್ತೆ ಪುನಃ ಭಕ್ತರಿಗೆ ನಾವು ಪ್ರಸ್ತುತಪಡಿಸೋದಕ್ಕೋಸ್ಕರ ಈ ಕ್ರೀಡೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತರು ಕೂಡ ಬಹಳ ವಿಶೇಷವಾದ ಒಂದು ಉತ್ಸಾಹದಿಂದ ಪಾಲ್ಗೊಂಡದಕ್ಕೆ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತಿನ ಮಕ್ಕಳು ಕೇವಲ ಮೊಬೈಲ್ನಲ್ಲಿ ವಿಡಿಯೋ ಗೇಮ್ ಮಾತ್ರ ಆಡಿಕೊಂಡು ಅದು ಅಸಹಜವಾದಂತಹ ಒಂದು ವರ್ತನೆಯನ್ನು ಅದರಿಂದ ಬೆಳೆಸ್ಕೊಳ್ತಾ ಇದ್ದಾರೆ. ಪ್ರಕೃತಿಯ ಜೊತೆಗೆ ಪ್ರಾಚೀನ ಕಾಲದ ಕ್ರೀಡೆಗಳನ್ನು ನಾವು ಆಡಿದರೆ ಅದರಿಂದ ಪರಸ್ಪರ ವಿಶ್ವಾಸಗಳು, ಅದೇ ರೀತಿ ಪ್ರೀತಿ ಮತ್ತು ಮನಸ್ಸಿಗೆ ಒಂದು ಕೂಡ ವಿಶೇಷವಾದ ಒಂದು ಉದಾಹರಣೆ ಸಾಧ್ಯ ದೃಷ್ಟಿಯಲ್ಲಿ ಮಕ್ಕಳಿಗೆ ಈ ಪ್ರಾಚೀನ ಕ್ರೀಡೆಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶ. ಆ ದೃಷ್ಟಿಯಲ್ಲಿ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇರೋದು ಅತ್ಯಂತ ಪ್ರಶಂಸನೀಯ. ಪ್ರತಿ ವರ್ಷ ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು, ಇದನ್ನು ಇನ್ನಷ್ಟು ಪ್ರಸಿದ್ಧಿಗೊಳಿಸಬೇಕು. ಆ ಮೂಲಕ ಕೃಷ್ಣನ ಉತ್ಸವವನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸಿದ ಜೊತೆಗೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಕೂಡ ಪಡೆಯುವಂತಹ ಹಾರೈಸುತ್ತೇವೆ. ಉದ್ಘಾಟಿಸಿದ್ದಾರೆ. ಈಗ ಸೊಪ್ಪಿನ ಕಿಟ್ಟಲು ಕೊಡುವ ಮುಖಾಂತರ ಮತ್ತೊಮ್ಮೆ ಅದನ್ನು ಆ ಕಾರ್ಯಕ್ರಮವನ್ನು ಅವರು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ. ಅವರು ಎರಡು ಆಶೀರ್ವಾದದೊಂದಿಗೆ ನಮ್ಮ ಸಂಜೆವರೆಗೆ ಒಳ್ಳೆ ರೀತಿ ನಡೀಬೇಕು ಮಾನ್ಯ ಆಶೀರ್ವಾದ ಇವತ್ತು ನಡೀತದೆ, 7ನೇ ತಾರೀಕು ನಡೀತದೆ, ಹಾಗೆ 14-15 4 ದಿವಸ. ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಪಾದಾರ ವ್ಯಕ್ತಿಗೆ ಗೋವಿಂದ. ಎಲ್ಲ